ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು,
ಕಲ್ಯಾಣ ಚಾಲುಕ್ಯರಾಗಿರ್ಬೋದು. ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ ಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ ಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ ಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ ಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ ಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ ಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ ಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ ಗುಡ್ಡದಲ್ಲಿರುವಂಥ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂಥ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ ಗುಡ್ಡದಲ್ಲಿರುವಂಥ ಚಿನ್ನದ ನಿಕ್ಷೇಪ ಇರುವಂಥ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ ಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಇಲ್ಲಿ ಆಭರಣಗಳನ್ನು ರೆಡಿ ಮಾಡ್ತಾ ಇದ್ರು. ಅಲ್ಲಿಗೆ ಹೇಗೆ ಚಿನ್ನವು ಬರ್ತಾ ಇತ್ತು ಅನ್ನೋದಕ್ಕೆ ಕುರುಹುಗಳು ಕೂಡ ಇವಾಗ ಪತ್ತೆ ಆಗ್ತಾ ಇದ್ದಾವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.